ಅದು ಸಿಲಿಕಾನ್ ಸಿಟಿ ಹೊರವಲಯದ ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ಭೂಗಳ್ಳರು ಕಬಳಿಕೆ ಮಾಡ್ತಿದ್ದಾರೆ ಅಂತ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವಿದು. ಆದ್ರೀಗ ಇದರ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲಿ ಲೇಔಟ್ ನಿರ್ಮಾಣ ನೆಪದಲ್ಲಿ ಭೂ ಕಬಳಿಕೆ ಮಾಡ್ತಿದ್ದಾರೆಂದು ಆರೋಪಿಸಲಾಗ್ತಿದೆ. ಸರ್ಕಾರಿ ಜಾಗ ಒತ್ತುವರಿ ಆರೋಪ. ಭೂಗಳ್ಳರ ವಿರುದ್ಧ ಸಿಡಿದೆದ್ದ ಕರವೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಸರ್ಕಾರಿ ಜಾಗವಿದು. ಅರ್ಕಾವತಿ ನದಿ ಪಾತ್ರದಲ್ಲಿ ಬರುವ ಸರ್ವೆ ನಂಬರ್ 154ರ 33 ಗುಂಟೆ ಸರ್ಕಾರಿ ಜಮೀನಿದು. ಇಲ್ಲೇ ಲೇಔಟ್ ನಿರ್ಮಾಣಕ್ಕೆ ಭೂಗಳ್ಳರು ಮುಂದಾಗಿದ್ದಾರಂತೆ. ಈಗಾಗಲೇ ಸರ್ಕಾರಿ ಜಾಗದಲ್ಲಿದ್ದ ಬೃಹತ್ ಬಂಡೆಗಳನ್ನ ಯಾವುದೇ ಅನುಮತಿ ಪಡೆಯದೆ ಸ್ಫೋಟಕಗಳನ್ನ ಬಳಸಿ ಒಡೆದು ಹಾಕಿ ಮಣ್ಣು ಮುಚ್ಚಲಾಗಿದೆಯಂತೆ. ಹೀಗಂತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಆರೋಪಿಸುತ್ತಿದೆ. ಅನುಮತಿಯನ್ನು ಪಡೆದೆ ಸ್ಫೋಟಕಗಳನ್ನು ಬಳಸಿ ಅದನ್ನು ಸಾಗಿಸಿದ್ದಾರೆ. ಮತ್ತು ಅದು ಸಾಗಿಸಿದ ಮಾತ್ರ ಅಲ್ಲ, ಅದನ್ನು ಒಡೆದಾಕಿದ್ದು ಸ್ಫೋಟಕಗಳನ್ನು ಬಳಸಿ ಬಂಡೆ ಒಡೆದಿರೋದು ಮಾತ್ರ ಅಲ್ಲ, ಬಂಡೆನ ಇಲ್ಲಿ ಒಂದು 60 ಅಡಿ 70 ಅಡಿ ಅಷ್ಟು ಉದ್ದ, ಒಂದು 20 ಅಡಿ ಅಷ್ಟು ಅಗಲ, ಒಂದು 15 ಅಡಿ ಅಷ್ಟು ಆಳ ಎಲ್ಲ ತೆಗೆದುಬಿಟ್ಟು ಅದರಲ್ಲೆಲ್ಲ ಬಂಡೆಗಳನ್ನೆಲ್ಲ ಮುಚ್ಚಾಕಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಲೇಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡಬಳ್ಳಾಪುರದ ಹೊರವಲಯದಲ್ಲಿ ಈಗಾಗಲೇ ಜಮೀನುಗಳ ಬೆಲೆ ಕೋಟಿ ಕೋಟಿ ಇದೆ. ಹೀಗೆ ಸರ್ಕಾರಿ ಜಾಗದ ಪಕ್ಕದಲ್ಲಿ ಖಾಸಗಿ ವ್ಯಕ್ತಿಯ ಜಾಗವಿದ್ದು ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರಂತೆ. ಈ ಮೂಲಕ ಸರ್ಕಾರಿ ಜಾಗವನ್ನು ಕಬಳಿಸಲು ಪಕ್ಕದ ಜಮೀನಿನ ಮಾಲೀಕ ಮುಂದಾಗಿದ್ದಾರೆಂದು ಕರವೇ ಸಂಘಟನೆ ಆರೋಪಿಸುತ್ತಿದ್ದಾರೆ. ರಾತ್ರಿ ಆ ಬಂಡೆಯನ್ನು ಪೂರ್ತಿ ಹೊಡೆದು ಅದರ ಮೇಲೆ ಮಣ್ಣು ಮುಚ್ಚಿದ್ದಾರೆ. ಇಲ್ಲಿ ಹಳ್ಳ ಆಗಿದ್ಬಿಟ್ಟು ಇಲ್ಲಿ ಮಣ್ಣು ಮುಚ್ಚಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅವರ ಸ್ಫೋಟಕ ಇಕ್ಕಿದಾಗ ಅದನ್ನು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಸೊ ನಾವಿಲ್ಲಿ ದೇವಸ್ಥಾನದಲ್ಲಿ ಗ್ರಾನೈಟ್ ಹಾಕ್ಸಿದ್ವಿ. ಆ ಗ್ರಾನೈಟ್ ಹಾಕ್ಸೋಕ್ಕೆ ನೀರಿಲ್ಲ ಅಂತೇಳಿ ನಾನು ಮೇಲ್ಗಡೆ ಸಿಂಟೆಕ್ಸ್ ನೋಡಲಿಕ್ಕೆ ಅಂತ ಮೇಲೆ ಹತ್ತಿದ್ದೀನಿ. ಆಲ್ರೆಡಿ ಆಗ ಬ್ಲಾಸ್ಟ್ ಆಗ್ತಿದೆ. ಈ ಕೂಡಲೇ ಸರ್ಕಾರಿ ಜಾಗದ ಒತ್ತುವರಿಯನ್ನ ತೆರವು ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕರವೇ ಆಗ್ರಹಿಸಿದೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ಸಿಲಿಕಾನ್ ಸಿಟಿ ಹೊರವಲಯದ ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ಭೂಗಳ್ಳರು ಕಬಳಿಕೆ ಮಾಡ್ತಿದ್ದಾರೆ ಅಂತ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವಿದು. ಆದ್ರೀಗ ಇದರ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲಿ ಲೇಔಟ್ ನಿರ್ಮಾಣ ನೆಪದಲ್ಲಿ ಭೂ ಕಬಳಿಕೆ ಮಾಡ್ತಿದ್ದಾರೆಂದು ಆರೋಪಿಸಲಾಗ್ತಿದೆ. ಸರ್ಕಾರಿ ಜಾಗ ಒತ್ತುವರಿ ಆರೋಪ. ಭೂಗಳ್ಳರ ವಿರುದ್ಧ ಸಿಡಿದೆದ್ದ ಕರವೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಸರ್ಕಾರಿ ಜಾಗವಿದು. ಅರ್ಕಾವತಿ ನದಿ ಪಾತ್ರದಲ್ಲಿ ಬರುವ ಸರ್ವೆ ನಂಬರ್ 154ರ 33 ಗುಂಟೆ ಸರ್ಕಾರಿ ಜಮೀನಿದು. ಇಲ್ಲೇ ಲೇಔಟ್ ನಿರ್ಮಾಣಕ್ಕೆ ಭೂಗಳ್ಳರು ಮುಂದಾಗಿದ್ದಾರಂತೆ. ಈಗಾಗಲೇ ಸರ್ಕಾರಿ ಜಾಗದಲ್ಲಿದ್ದ ಬೃಹತ್ ಬಂಡೆಗಳನ್ನ ಯಾವುದೇ ಅನುಮತಿ ಪಡೆಯದೆ ಸ್ಫೋಟಕಗಳನ್ನ ಬಳಸಿ ಒಡೆದು ಹಾಕಿ ಮಣ್ಣು ಮುಚ್ಚಲಾಗಿದೆಯಂತೆ. ಹೀಗಂತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಆರೋಪಿಸುತ್ತಿದೆ. ಅನುಮತಿಯನ್ನು ಪಡೆದೆ ಸ್ಫೋಟಕಗಳನ್ನು ಬಳಸಿ ಅದನ್ನು ಸಾಗಿಸಿದ್ದಾರೆ. ಮತ್ತು ಅದು ಸಾಗಿಸಿದ ಮಾತ್ರ ಅಲ್ಲ, ಅದನ್ನು ಒಡೆದಾಕಿದ್ದು ಸ್ಫೋಟಕಗಳನ್ನು ಬಳಸಿ ಬಂಡೆ ಒಡೆದಿರೋದು ಮಾತ್ರ ಅಲ್ಲ, ಬಂಡೆನ ಇಲ್ಲಿ ಒಂದು 60 ಅಡಿ 70 ಅಡಿ ಅಷ್ಟು ಉದ್ದ, ಒಂದು 20 ಅಡಿ ಅಷ್ಟು ಅಗಲ, ಒಂದು 15 ಅಡಿ ಅಷ್ಟು ಆಳ ಎಲ್ಲ ತೆಗೆದುಬಿಟ್ಟು ಅದರಲ್ಲೆಲ್ಲ ಬಂಡೆಗಳನ್ನೆಲ್ಲ ಮುಚ್ಚಾಕಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಲೇಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡಬಳ್ಳಾಪುರದ ಹೊರವಲಯದಲ್ಲಿ ಈಗಾಗಲೇ ಜಮೀನುಗಳ ಬೆಲೆ ಕೋಟಿ ಕೋಟಿ ಇದೆ. ಹೀಗೆ ಸರ್ಕಾರಿ ಜಾಗದ ಪಕ್ಕದಲ್ಲಿ ಖಾಸಗಿ ವ್ಯಕ್ತಿಯ ಜಾಗವಿದ್ದು ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರಂತೆ. ಈ ಮೂಲಕ ಸರ್ಕಾರಿ ಜಾಗವನ್ನು ಕಬಳಿಸಲು ಪಕ್ಕದ ಜಮೀನಿನ ಮಾಲೀಕ ಮುಂದಾಗಿದ್ದಾರೆಂದು ಕರವೇ ಸಂಘಟನೆ ಆರೋಪಿಸುತ್ತಿದ್ದಾರೆ. ರಾತ್ರಿ ಆ ಬಂಡೆಯನ್ನು ಪೂರ್ತಿ ಹೊಡೆದು ಅದರ ಮೇಲೆ ಮಣ್ಣು ಮುಚ್ಚಿದ್ದಾರೆ. ಇಲ್ಲಿ ಹಳ್ಳ ಆಗಿದ್ಬಿಟ್ಟು ಇಲ್ಲಿ ಮಣ್ಣು ಮುಚ್ಚಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅವರ ಸ್ಫೋಟಕ ಇಕ್ಕಿದಾಗ ಅದನ್ನು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಸೊ ನಾವಿಲ್ಲಿ ದೇವಸ್ಥಾನದಲ್ಲಿ ಗ್ರಾನೈಟ್ ಹಾಕ್ಸಿದ್ವಿ. ಆ ಗ್ರಾನೈಟ್ ಹಾಕ್ಸೋಕ್ಕೆ ನೀರಿಲ್ಲ ಅಂತೇಳಿ ನಾನು ಮೇಲ್ಗಡೆ ಸಿಂಟೆಕ್ಸ್ ನೋಡಲಿಕ್ಕೆ ಅಂತ ಮೇಲೆ ಹತ್ತಿದ್ದೀನಿ. ಆಲ್ರೆಡಿ ಆಗ ಬ್ಲಾಸ್ಟ್ ಆಗ್ತಿದೆ. ಈ ಕೂಡಲೇ ಸರ್ಕಾರಿ ಜಾಗದ ಒತ್ತುವರಿಯನ್ನ ತೆರವು ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕರವೇ ಆಗ್ರಹಿಸಿದೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.
ಅದು ಸಿಲಿಕಾನ್ ಸಿಟಿ ಹೊರವಲಯದ ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ಭೂಗಳ್ಳರು ಕಬಳಿಕೆ ಮಾಡ್ತಿದ್ದಾರೆ ಅಂತ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವಿದು. ಆದ್ರೀಗ ಇದರ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲಿ ಲೇಔಟ್ ನಿರ್ಮಾಣ ನೆಪದಲ್ಲಿ ಭೂ ಕಬಳಿಕೆ ಮಾಡ್ತಿದ್ದಾರೆಂದು ಆರೋಪಿಸಲಾಗ್ತಿದೆ. ಸರ್ಕಾರಿ ಜಾಗ ಒತ್ತುವರಿ ಆರೋಪ. ಭೂಗಳ್ಳರ ವಿರುದ್ಧ ಸಿಡಿದೆದ್ದ ಕರವೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಸರ್ಕಾರಿ ಜಾಗವಿದು. ಅರ್ಕಾವತಿ ನದಿ ಪಾತ್ರದಲ್ಲಿ ಬರುವ ಸರ್ವೆ ನಂಬರ್ 154ರ 33 ಗುಂಟೆ ಸರ್ಕಾರಿ ಜಮೀನಿದು. ಇಲ್ಲೇ ಲೇಔಟ್ ನಿರ್ಮಾಣಕ್ಕೆ ಭೂಗಳ್ಳರು ಮುಂದಾಗಿದ್ದಾರಂತೆ. ಈಗಾಗಲೇ ಸರ್ಕಾರಿ ಜಾಗದಲ್ಲಿದ್ದ ಬೃಹತ್ ಬಂಡೆಗಳನ್ನ ಯಾವುದೇ ಅನುಮತಿ ಪಡೆಯದೆ ಸ್ಫೋಟಕಗಳನ್ನ ಬಳಸಿ ಒಡೆದು ಹಾಕಿ ಮಣ್ಣು ಮುಚ್ಚಲಾಗಿದೆಯಂತೆ. ಹೀಗಂತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಆರೋಪಿಸುತ್ತಿದೆ. ಅನುಮತಿಯನ್ನು ಪಡೆದೆ ಸ್ಫೋಟಕಗಳನ್ನು ಬಳಸಿ ಅದನ್ನು ಸಾಗಿಸಿದ್ದಾರೆ. ಮತ್ತು ಅದು ಸಾಗಿಸಿದ ಮಾತ್ರ ಅಲ್ಲ, ಅದನ್ನು ಒಡೆದಾಕಿದ್ದು ಸ್ಫೋಟಕಗಳನ್ನು ಬಳಸಿ ಬಂಡೆ ಒಡೆದಿರೋದು ಮಾತ್ರ ಅಲ್ಲ, ಬಂಡೆನ ಇಲ್ಲಿ ಒಂದು 60 ಅಡಿ 70 ಅಡಿ ಅಷ್ಟು ಉದ್ದ, ಒಂದು 20 ಅಡಿ ಅಷ್ಟು ಅಗಲ, ಒಂದು 15 ಅಡಿ ಅಷ್ಟು ಆಳ ಎಲ್ಲ ತೆಗೆದುಬಿಟ್ಟು ಅದರಲ್ಲೆಲ್ಲ ಬಂಡೆಗಳನ್ನೆಲ್ಲ ಮುಚ್ಚಾಕಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಲೇಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡಬಳ್ಳಾಪುರದ ಹೊರವಲಯದಲ್ಲಿ ಈಗಾಗಲೇ ಜಮೀನುಗಳ ಬೆಲೆ ಕೋಟಿ ಕೋಟಿ ಇದೆ. ಹೀಗೆ ಸರ್ಕಾರಿ ಜಾಗದ ಪಕ್ಕದಲ್ಲಿ ಖಾಸಗಿ ವ್ಯಕ್ತಿಯ ಜಾಗವಿದ್ದು ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರಂತೆ. ಈ ಮೂಲಕ ಸರ್ಕಾರಿ ಜಾಗವನ್ನು ಕಬಳಿಸಲು ಪಕ್ಕದ ಜಮೀನಿನ ಮಾಲೀಕ ಮುಂದಾಗಿದ್ದಾರೆಂದು ಕರವೇ ಸಂಘಟನೆ ಆರೋಪಿಸುತ್ತಿದ್ದಾರೆ. ರಾತ್ರಿ ಬಂಡೆಯನ್ನು ಪೂರ್ತಿ ಹೊಡೆದು ಅದರ ಮೇಲೆ ಮಣ್ಣು ಮುಚ್ಚಿದ್ದಾರೆ. ಇಲ್ಲಿ ಹಳ್ಳ ಆಗಿದ್ಬಿಟ್ಟು ಇಲ್ಲಿ ಮಣ್ಣು ಮುಚ್ಚಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅವರ ಸ್ಫೋಟಕ ಇಕ್ಕಿದಾಗ ಅದನ್ನು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಸೊ ನಾವಿಲ್ಲಿ ದೇವಸ್ಥಾನದಲ್ಲಿ ಗ್ರಾನೈಟ್ ಹಾಕ್ಸಿದ್ವಿ. ಆ ಗ್ರಾನೈಟ್ ಹಾಕ್ಸೋಕ್ಕೆ ನೀರಿಲ್ಲ ಅಂತೇಳಿ ನಾನು ಮೇಲ್ಗಡೆ ಸಿಂಟೆಕ್ಸ್ ನೋಡಲಿಕ್ಕೆ ಅಂತ ಮೇಲೆ ಹತ್ತಿದ್ದೀನಿ. ಆಲ್ರೆಡಿ ಆಗ ಬ್ಲಾಸ್ಟ್ ಆಗ್ತಿದೆ. ಈ ಕೂಡಲೇ ಸರ್ಕಾರಿ ಜಾಗದ ಒತ್ತುವರಿಯನ್ನ ತೆರವು ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕರವೇ ಆಗ್ರಹಿಸಿದೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.